ಇದನ್ನು ಕೇಳಿ, ಹುಡುಗರಿಗೆ ಆಸಕ್ತಿ ಇಲ್ಲ ಅನ್ನೋದನ್ನು ಕೇಳಿ, ತೊಂದರೆ ಇಲ್ಲ. ಕೀಪಿಂಗ್ ಇಟ್ ರಿಯಲ್ ವಿತ್ ರಿಯಲ್ ಸ್ಟಾರ್ ಉಪೇಂದ್ರ. ನಾವು ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದ ಲಾ ಕಾಲೇಜ್ ಸ್ಟೂಡೆಂಟ್ಸು. ನಮ್ಮ ಸ್ಫೂರ್ತಿ ಇಷ್ಟು ವರ್ಷ ಆಗಿರುವ ಉಪೇಂದ್ರ ಸರ್ ಅವ್ರ ಜೊತೆ ಇಂಟರ್ವ್ಯೂ. ಫಸ್ಟ್ ಟೈಮು ಒಬ್ಬ ರಿಪೋರ್ಟ್ರು ಅಥವಾ ಒಂದು ನ್ಯೂಸ್ ಚಾನೆಲ್ ಅಲ್ಲ, ಸಾಮಾನ್ಯವಾದ ವೋಟರ್ಸು, ನಾವುಗಳ ಸಾಮಾನ್ಯವಾದ ವೋಟರ್ಸು ಕ್ವೆಶನ್ಸ್ ಕೇಳ್ತಾ ಇದ್ದೀವಿ. ಸೊ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ದಾರೆ. ಫ್ಯಾನ್ ಬಾಯ್ ಮೂವ್ಮೆಂಟ್ ಸರ್. ಸ್ವಲ್ಪ ನಮಗೆ ಪ್ರಶ್ನೆಗಳು ಕೇಳೋದಕ್ಕೆ ಏನಿಲ್ಲ, ನೀವೇ ಪ್ರಶ್ನೆ ಕೇಳಬೇಕು, ಮುಕ್ತವಾಗಿ ಕೇಳಿ. ಯಾವುದು ಏನೋ ಮನಸ್ಸಿಗೆ ಬೇಜಾರಾಗುತ್ತೆ ಇವ್ರಿಗೆ ಆತರ ಏನು ಅನ್ಕೊಂಬೇಡಿ. ಆ ಥರದ ವಿಷಯ ಯಾವುದೂ ಇಲ್ಲ ಇಲ್ಲಿ. ಸರ್ ನಮ್ಮ ಜೊತೆ ನೀವು ಶಾರ್ಟ್ ನೋಟಿಸ್ ಅಲ್ಲಿ ಬೆಳಗ್ಗೆ ಬಂದ್ಬಿಟ್ಟು ನಾವು ನಿಮ್ಮ ಕಡೆ ಕೇಳ್ಕೊಂಡ್ವಿ, ನೀವು ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಗೆ ಫಸ್ಟ್ ಕ್ವಶನ್ ನಾನು ಏನು ಕೇಳಬೇಕಂದ್ರೆ, ಇವಾಗ ನಾವು ನಿಮ್ಗಳ ಜೊತೆ ಅಣ್ಣಾ ಹಜಾರೆ ಮೂವ್ಮೆಂಟ್ ಅಲ್ಲಿ, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಲ್ಲಿ ನಿಮ್ ಜೊತೆ ಫ್ರೀಡಮ್ ಪಾರ್ಕ್ ಅಲ್ಲಿ ಭಾಗವಹಿಸಿದ್ವಿ. ಸೊ ಫ್ರೀಡಮ್ ಪಾರ್ಕ್ ಅಲ್ಲಿ ಭಾಗವಹಿಸಿದ ಮೇಲೆ ಅಣ್ಣಾ ಹಜಾರೆ ಆಗಿರ್ಬೋದು ಅಥವಾ ಇವಾಗ ಅರವಿಂದ್ ಕೇಜ್ರಿವಾಲ್ ಅವರಾಗಿರ್ಬೋದು, ಎಲ್ಲರೂ ತಮ್ಮದೇ ಆದ ತಮ್ಮ ಪಕ್ಷನ ಕಟ್ಕೊಂಡ್ರು. ಅಣ್ಣಾ ಹಜಾರೆ ಅವರು ಕೂಡ ಒಂದು ಪಕ್ಷಕ್ಕೆ ಗಮನ ನೀಡಿದ್ರು. ಇವಾಗ ನೀವು ಪ್ರಜಾಕೀಯ ಅಂತ ಪಕ್ಷ ಕಟ್ಟಿದ್ರಿ, ನಿಮ್ದು ಏನ್ ಡಿಫ್ರೆನ್ಸ್ ಏನಿದೆ? ನಾವು ಸಾಮಾನ್ಯವಾದ ವೋಟರ್ಸ್ ನಿಮ್ ಪಕ್ಷಕ್ಕೆ ಮತ ಹಾಕ್ಬೇಕು ಅಂದ್ರೆ ಡಿಫ್ರೆನ್ಸ್ ಏನು? ಒಂಚೂರು 2 ನಿಮಿಷ ಕರೆಕ್ಟ್ ಆಗಿ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಏನು ಡಿಫರೆನ್ಸ್ ಇಲ್ಲ ಇಲ್ಲಿ. ವಾಪಸ್ ನಾವು ಮೂಲಭೂತವಾದಂತ ಸಂವಿಧಾನ ಏನಿದೆಯೋ, ಏನಕ್ಕೋಸ್ಕರ ಸಂವಿಧಾನ ಮಾಡಿದ್ದಾರೆ, ಅದು ಜನಗಳಿಗೆ ಒಳ್ಳೇದಾಗ್ಲಿ, ಜನಗಳ ಅಭಿವೃದ್ಧಿ ಆಗ್ಲಿ, ಜನಗಳ ಸಮಸ್ಯೆ ಬಗೆಹರಲಿ ಅನ್ನೋದಕ್ಕೋಸ್ಕರನೇ ಈ ಒಂದು ಸಿಸ್ಟಮ್, ಡೆಮಾಕ್ರಸಿ ಅಂತ ಬಂದಿರೋದು. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳೇ ಪ್ರಭುಗಳು. ಪ್ರಜೆಗಳು ಒಬ್ಬ ರೆಪ್ರೆಸೆಂಟೇಟಿವ್ ಆರಿಸಿ ಕಳಿಸ್ತಾರೆ, ಅವ್ರಿಗೊಂದು ಸಂಬಳ ಕೊಡ್ತಾರೆ, ಫೆಸಿಲಿಟಿ ಕೊಡ್ತಾರೆ, ಎಲ್ಲವನ್ನೂ ಕೊಡ್ತಾರೆ. ಇಲ್ಲಿ ಅವರ ಕೆಲಸ ಏನಂದ್ರೆ ಜನಗಳಿಗೆ ಏನ್ ಬೇಕು ಅಂತ ತಿಳ್ಕೊಂಡು ಜನಗಳಿಗೆ ಅದನ್ನ ವಾಪಸ್ಸು, ಜನಗಳ ದುಡ್ಡನ್ನ, ತುಂಬಾ ಜನಕ್ಕೆ ಏನಿದೆ ಮೈಂಡ್ ಸೆಟ್, ನಮ್ ದುಡ್ಡು ಅಲ್ಲ ಅದು, ಯಾರೋ ಟ್ಯಾಕ್ಸ್ ಕಟ್ತಾರೆ, ಗೌರ್ಮೆಂಟ್ ದುಡ್ಡು, ತುಂಬಾ ಇದಿದೆ ಅದು. ಗೌರ್ಮೆಂಟ್ ದುಡ್ಡು, ಗೌರ್ಮೆಂಟ್ ನಮ್ಗೆ ಹೆಲ್ಪ್ ಮಾಡ್ತಾರೆ, ಅಲ್ಲ, ಅದು ನಿಮ್ಮ ದುಡ್ಡದು. ನೀವು ಸಂಬಳನ ನೀವೇ ಕೊಡ್ತೀರಾ, ಫೆಸಿಲಿಟಿ ನೀವೇ ಕಟ್ಟಿದ್ದೀರಾ. ಒಂದೇ ಒಂದು ಸತ್ಯ ಅರ್ಥ ಮಾಡ್ಕೊಂಡ್ರೆ, ಈ ದೇಶನ ಯಾರು ಕೂಡ ಒಂದು ಬ್ರಿಡ್ಜ್ ಆಗ್ಲಿ, ಒಂದು ರೋಡ್ ಆಗ್ಲಿ ಅವ್ರ ಮನೆಯಿಂದ ದುಡ್ಡು ತಂದು ಕಟ್ಟಿಲ್ಲ. ಅದು ಪ್ರತಿಯೊಂದು ನಿಮ್ಮದು. ಆ ದುಡ್ಡು ಹೆಂಗಪ್ಪ ಅಂದ್ರೆ, ನೀವೊಂದು ಟೀ ಕುಡಿದ್ರು ಒಂದು ಟ್ಯಾಕ್ಸ್ ಕಟ್ತೀರಾ, ಒಂದು ಪೆಟ್ರೋಲ್ ಹಾಕ್ಸಿದ್ರೆ ಟ್ಯಾಕ್ಸ್ ಹಾಕ್ಸಿರಾ, ಓಕೆನಾ, ಒಂದು ಗಾಡಿ ತಗೊಂಡ್ರೆ ಟ್ಯಾಕ್ಸ್ ಕಟ್ತೀರಾ. ಸೊ ಈ ಎಲ್ಲರ ದುಡ್ಡೇ ವಾಪಸ್ ಬರ್ತಾ ಇರೋದು. ಸೊ ಅದು ಪಾರದರ್ಶಕತೆಯಿಂದ ಈಗಿರೋ ಟೆಕ್ನಾಲಜಿ ಯೂಸ್ ಮಾಡಿ ನಿಮ್ಮಂತ ಯೂತ್ಸ್ ಇವಾಗ ಟೆಕ್ನಿಕಲಿ ಇವರ ಜೀನಿಯಸ್ ಅಲ್ವಾ. ಈ ಜನರೇಷನ್ ಹುಡುಗರು ಇದಾರಲ್ಲ, ಅವರು ಎಲ್ಲವನ್ನೂ ಟ್ರಾನ್ಸ್ಪರೆಂಟ್ ಆಗಿ ಯೂಸಿಂಗ್ ಟೆಕ್ನಾಲಜಿ ವರದಿ ಒಪ್ಪಿಸುವಂತ ಒಂದು ಸಿಸ್ಟಮ್ ಬರಬೇಕು. ಇಲ್ಲಿ ಪ್ರಜೆಗಳು ರಾಜರಾಗಬೇಕು. ಅರ್ಥ ಆಯ್ತಾ? ನಿಮ್ಗೆ ಕಾರ್ಮಿಕರು ಬೇಕಾಗಿರೋದು. ನಿಮ್ಮನ್ನು ಒಂದು ಮೈಂಡ್ ಸೆಟ್ ಹೆಂಗ್ ಮಾಡಿದಾರೆ ಎಲ್ರು ಅಂದ್ರೆ, ನಾವು ಸೇವಕರು, ನಾವು ಸೇವೆ ಮಾಡ್ತೀವಿ, ಒಂದು ದೊಡ್ಡ ದೊಡ್ಡ ವರ್ಡ್ ಸೈಡ್ ಬರ್ತಾರೆ, ಅದನ್ನೂ ನಾವು ಕೇಳೋಷ್ಟು ವಿಚಾರ ತಿಳ್ಕೊಂಡಿಲ್ಲ ನಾವು. ಎರಡನೇದಾಗಿ ನಾವು ನಾಯಕರುಗಳು, ಧೀಮಂತ ನಾಯಕ ಅಂತ ವೈಭವೀಕರಿಸ್ತೀವಿ, ಅದನ್ನೂ ನಾವು ನಂಬ್ತೀವಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾಯಕರುಗಳು ಸೇವಕರುಗಳು ಅಲ್ಲ, ನಿಮ್ಮ ಸಂಬಳ ತಗೊಂಡು ಕೆಲಸ ಮಾಡೋ ಒಂದು ಸಿಸ್ಟಮ್ ಬರಬೇಕು. ಇಲ್ಲಿ ನೋಡಿ ಇವಾಗ ಏನಾಗಿದೆ ಅಂದ್ರೆ, ನಾನು ಇಷ್ಟು ದಿನ ಹೇಳ್ತಾ ಇದ್ದೆ ಒಂದು ದಿನದ ಪ್ರಜಾಪ್ರಭುತ್ವ ಇದೆ ಅಂತ, ಅದನ್ನೂ ಕಿತ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಒಂದಿನ ವೋಟ್ ಮಾಡೋದನ್ನು ಕೂಡ ದುಡ್ಡಲ್ಲಿ ವೋಟನ್ನ ಕೊಂಡ್ಕೊಡೋ ಒಂದು ಸಿಸ್ಟಮ್ ಬಂದ್ಬಿಟ್ರೆ ಅವತ್ತು ಕೂಡ ನಾವು ಬೇಕರ್ಸ್ ಆಗಿರ್ತೀವಿ. ಅಲ್ಲ, ಒಂದು ಕಾರ್ಯಕರ್ತರ ರೂಪದಲ್ಲಿ ಹೋಗ್ಬಿಟ್ಟು ಅವ್ರ ಮುಂದೆ ನಿಂತಿರ್ತೀವಿ, ಕೆಲಸ ಮಾಡ್ಕೊಡ್ತೀವಿ, ನಿಮ್ಗೆ ಪ್ರಚಾರ ಮಾಡ್ತೀವಿ ಅಂತ. ಇನ್ನೊಂದು ವೋಟ್ಗೆ ಹಾಕ್ತೀವಿ, ನಿಮ್ಗೆ ದುಡ್ಡು ಕೊಡಿ ಅನ್ನೋ ಈ ಒಂದು ಪರಿಸ್ಥಿತಿ ಬಂದಾಗ ಎಲ್ಲಿದೆ ಪ್ರಜಾಪ್ರಭುತ್ವ? ಮತ್ತೆ ರಾಜಪ್ರಭುತ್ವನೇ ಇದೆ. ಯಾರು ದುಡ್ಡಿದಾರೋ, ಯಾರು ಪ್ರಭಾವಶಾಲಿಗಳು, ಅವರೇ ನಿಮ್ಮನ್ನ ಆಡ್ತಾ ಇದ್ದಾರೆ, ನಿಜ ಅಲ್ವಾ? ಈಗ ರಾಜರ ವ್ಯವಸ್ಥೆಯಿಂದ ನಾವ್ ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಂದಿದ್ದು? ಯಾಕೆ ಬ್ರಿಟಿಷರನ್ನ ನಾವು ಓಡಿಸಿದ ದೇಶ ಬಿಟ್ಟು? ಈಗ ನಮ್ಗೆ ಸ್ವತಂತ್ರ ಇಲ್ಲಿ, ನಮ್ಮ ದೇಶ ನಾವು ನೋಡ್ಕೊಂತೀವಿ. ಇವಾಗ ಬ್ರಿಟಿಷರನ್ನ ಕಳಿಸ್ಬಿಟ್ಟು ಅಲ್ಲಿ ಪ್ರಭಾವಿ ಜನಗಳ ತಂದು ಅದೇ ಜಾಗದಲ್ಲಿ ಕೂರಿಸ್ಬಿಟ್ಟು ಅದೇ ತರ ನಾವಿದ್ದೀವಿ, ಅಲ್ವಾ? ನಿಜ. ಇದನ್ನ ಬದಲಾವಣೆ ಮಾಡೋದಕ್ಕೆ ಒಂದು ಪ್ರಯತ್ನ ಇದಷ್ಟೇ. ನಿಮ್ಮಂತ ಯುವಕರುಗಳು, ಇದನ್ನ ನೋಡ್ತಿರೋಂತ ಯುವಕರುಗಳು ಬರ್ಬೇಕು. ರಾಜಕೀಯ ಅನ್ಕೊಳ್ಳಿ, ನಮ್ ಸಂಬಂಧ ಅಲ್ಲ, ಅದು ನಿಮಗೆ ಯಾವತ್ತು ಎಲ್ಲ ಪ್ರತಿ ಹಂತದಲ್ಲೂ ನಿಮ್ಗೆ ಸಂಬಂಧಪಟ್ಟಿರುವಂತ ವಿಷಯ ಇದೆ. ಯಾಕೆಂದ್ರೆ ನಾನು ಹೇಳ್ತೀನಿ, ತಲೆ, ನಿಮ್ಮ ತಲೆನೇ ಸರಿ ಇಲ್ದಿದ್ರೆ ಬಾಡಿ ಹೆಂಗಿರುತ್ತೆ ಹೇಳಿ? ಹುಚ್ಚರ ತರ ಇರ್ತೀವಿ ನಾವು, ಅಲ್ವಾ? ನಾವು ಇದನ್ನ ನೋಡ್ತಾ ಇದೀವಿ, ಹರಿದೋಗಿದೆ, ಈ ಗಲೀಜಾಗಿದೆ, ಇದು ಯಾಕಂದ್ರೆ ಇದೇ ಸರಿ ಮಾಡ್ಕೊಂಡಿಲ್ಲ ನಾವು. ಇದನ್ನ ಸರಿ ಮಾಡ್ಬೇಕಂದ್ರೆ ನೀವು ರಾಜಕೀಯ ವ್ಯವಸ್ಥೆ ಚೇಂಜ್ ಮಾಡ್ಬೇಕು. ಇಲ್ಲಿ ಹಣದಿಂದ ಗೆಲ್ಲೋ ತರ ಆಗ್ಬಾರ್ದು, ಪ್ರಚಾರಗಳಿಂದ, ಸುಳ್ಳು ಆಶ್ವಾಸನೆಗಳಿಂದ ಗೆಲ್ಲೋ ತರ ಆಗ್ಬಾರ್ದು.
ಯುವಕರುಗಳು ನೀವು ಅರ್ಥ ಮಾಡ್ಕೊಬೇಕು. ನಾನೇನೋ ಒಂದು ಮ್ಯಾನಿಫೆಸ್ಟೋ ಕೊಟ್ಟ ಅಂದ್ರೆ ಫಸ್ಟ್ ನಮ್ಮಲ್ಲಿ ಬರ್ಬೇಕಾದ್ದು ಏನೋ ಒಂದು ನಾನು ಹೇಳ್ತೀನಿ ಅನ್ಕೊಳ್ಳಿ, ನಾನು ನೀರಿನ ಸಮಸ್ಯೆ ಬಗೆಹರಿಸ್ತೀನಿ ಅಂದಾಗ ಓಕೆ, ಅದಕ್ಕೆ ನಮ್ಮ ಹತ್ರ ಎಷ್ಟು ಫಂಡ್ಸ್ ಇದೆ, ಯಾವ ತರ ಕಾರ್ಯಕ್ರಮಗಳು ಮಾಡ್ತೀರಾ ನೀವು, ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಎಷ್ಟು ಸ್ಟೇಜ್ ಆಗತ್ತೆ, ಇದು ಸಾಧ್ಯನಾ, ಇವೆಲ್ಲವನ್ನು ಯೋಚನೆ ಮಾಡುವಂತ ಒಂದು ಮನಸ್ಸಿಗೆ ಜನಗಳಿಗೆ ಬಂದ್ಬಿಟ್ರೆ ಅವತ್ತು ನಿಜವಾದ ಪ್ರಜಾಪ್ರಭುತ್ವ ಬಂದ್ಬಿಡುತ್ತೆ. ಆ ಒಂದು ದಾರಿ ಮಾಡ್ತಾ ಇದೀವಿ ಅಷ್ಟೇ. ಇಲ್ಲಿ ನಾವು ಅದಕ್ಕೆ ಹೇಳ್ತಿರೋದು ನೋಡಿ, ಇಂಥ ಕೆಲಸಗಾರ ಕೊಡ್ತೀವಿ ನಾವು ನಿಮ್ಗೆ, ಯಾಕಂದ್ರೆ ಇವರೆಲ್ಲ ಒಂದ್ ಕಡೆ ಬೇರೆ ಕಡೆ ಕೆಲಸ ಮಾಡ್ತೀವಿ, ಇಲ್ಲಿ ಬಂದು ಈ ಕೆಲಸ ಮಾಡ್ತೀವಿ. ನಾವು ಒಂದು ಇದಾಕಿದೀವಿ, ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಗೆ, ಒಂದ್ ನಿಮಿಷ, ನಿಮ್ಗೆ ಇವಾಗ ಈ IT ಸೆಕ್ಟರ್ ಅಲ್ಲಿ ಓಕೆನಾ, IT ಸೆಕ್ಟರ್ ಅಲ್ಲಿ ನೀವು ಎಷ್ಟೋ ಒಂದು ಕಂಪನಿಗಳಲ್ಲಿ ಇನ್ನೊಂದೆಲ್ಲ ಮಲ್ಟಿನ್ಯಾಷನಲ್ ಕಂಪನಿ ನಿಮ್ಗೆ ಕೆಲ್ಸಕ್ಕೆ ತಗೊಂತಾರೆ ಓಕೆನಾ. ಅಲ್ಲಿ ಏನ್ ನೋಡ್ತಾರೆ ನಿಮ್ಗೆ, ನೀವು ಹಣ ಕದೀತೀರಾ ಅಂತ ನೋಡ್ತಾರ, ಇಲ್ಲ ನೀವು ಹಾನೆಸ್ಟ್ ಇದ್ದೀರಾ ಇಲ್ವೋ ನೋಡ್ತಾರ, ಇಲ್ಲ. ಯಾಕಂದ್ರೆ ಅವರು ಒಂದು ರೂಟ್ ಮ್ಯಾಪ್ ಹಾಕ್ಬಿಡ್ತಾರೆ, ಟೈಮ್ ಲೈನ್ ಫಿಕ್ಸ್ ಮಾಡ್ತಾರೆ, ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ, ನನಗೆ ಈ ಕೆಲಸ ಹಿಂಗೆ ಈ ತರ ಡಿಸಿಪ್ಲಿನ್ ಆಗಿ ಹೋಗೋದೇ. ನಾವು ಅದನ್ನೇ ಮಾಡ್ತಿರೋದು. ನೋಡಪ್ಪ, ನೀವು ಜನಗಳಿಗೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಹೇಳ್ಬಿಡಿ, ಜನಗಳಿಗೆ ಪ್ರಣಾಳಿಕೆ ಹಾಕಿ ನೀವು ಅವ್ರ ಜೊತೆ ಟಚ್ಚಲ್ಲಿ ಇರಿ. ನೀವು ಫಸ್ಟ್ ಕೆಲಸ ನೀವು ಮಾಡ್ಬೇಕಾದ್ರೆ ಅವ್ರ ಜೊತೆ ನಿರಂತರವಾಗಿ ಟಚ್ಚಲ್ಲಿ ಇರ್ಬೇಕು. ಅದು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ಮತ್ತೆ ಒಂದು ಪ್ಲಾನ್ ಇದೆ. ಯೂಸಿಂಗ್ ಟೆಕ್ನಾಲಜಿ, ಆಮೇಲೆ ಪರ್ಸನಲ್ ಆಗಿ ಟಚ್ಚಲ್ಲಿ ಇರೋದು, ಟಿವಿ ಮಾಧ್ಯಮ ಮೂಲಕ ಟಚ್ಚಲ್ಲಿ ಇರೋದು. ಇವಾಗ ಈಸಿ ಇದೆ ನಿಮ್ಗೆ. ಒಂದು ಲೋನ್ ಬೇಕಾದ್ರೆ ಒಂದು ಮೆಸೇಜ್ ಬರುತ್ತೆ ನಿಮ್ಗೆ, ಲೋನ್ ಬೇಕಾ ಅಂತ ಅಲ್ವಾ. ನೀವು ಈಸಿಯಾಗಿ ಮೈಕ್ರೋ ಲೆವೆಲ್ ಜನ ಕನೆಕ್ಟ್ ಮಾಡ್ಬೋದು. ಅವ್ರಿಗೆ ಅದು ಇಷ್ಟ ಆದ್ರೆ ಕನೆಕ್ಟ್ ಆಗ್ತಾರೆ ಖಂಡಿತ. ಎಷ್ಟು ಜನ ಕನೆಕ್ಟ್ ಆಗ್ತಾರೆ, ಮತ್ತೆ ನೆಗೆಟಿವ್ ಮಾತಾಡ್ಬೋದು ನಾವು. ಆಗುವಂತ ಒಂದು ಪರಿಸ್ಥಿತಿ ನೀವು ಕೊಟ್ಟರೆ ಜನ ಕನೆಕ್ಟ್ ಆಗ್ತಾರೆ. ಈಗ ನನ್ನ ಮನೆ ರೋಡ್ ಅಂತ ನಾನು ಕನೆಕ್ಟ್ ಆಗ್ತೀನಿ, ನನ್ನ ಏರಿಯಾದಲ್ಲಿ ಏನೋ ಒಂದು ಹಾಸ್ಪಿಟಲ್ ಬರ್ತೀನಿ ನಾನು ಕನೆಕ್ಟ್ ಆಗ್ತೀನಿ, ನನ್ನ ಏರಿಯಾದಲ್ಲಿ ಒಂದು ಸ್ಕೂಲ್ ಬರ್ತೀನಿ ನಾನು ಕನೆಕ್ಟ್ ಆಗ್ತೀನಿ ಅಲ್ವಾ. ಸೊ ಈ ತರ ಕನೆಕ್ಟಿವಿಟಿ ಫಸ್ಟ್ ಬೆಳೆಸ್ಕೊಳ್ಳಿ. ಸುಮ್ಮನೆ ಪ್ರಣಾಳಿಕೆ ಕೊಡ್ಬೇಡಿ. ನಾನು ಹೇಳ್ತೀನಿ, ಪ್ರಣಾಳಿಕೆ ಕೊಡ್ಬೇಕಾ, ನಾನು ಹೇಳದ್ನಲ್ಲ, ವಿತ್ ಬಡ್ಜೆಟ್, ವಿತ್ ಟೈಮ್ ಲೈನ್, ವಿತ್ ಗ್ಯಾರಂಟಿ, ರೆಸ್ಪಾನ್ಸಿಬಿಲಿಟಿ ಯಾರು ತಗೊಂತಾರೆ. ಅಕಸ್ಮಾತ್ ಅದು ಆಗ್ಲಿಲ್ಲ ಅಂದ್ರೆ ನೀವು ಕೆಳಗೆ ಇಳಿಯುವಂತ ಸ್ಥಿತಿ ಬಂದಾಗ ಮಾತ್ರ ಪ್ರಣಾಳಿಕೆ ಗೌರವ, ಪ್ರಣಾಳಿಕೆ ಒಂದು ವ್ಯಾಲ್ಯೂ ಅಲ್ವಾ. ಆ ಸಿಸ್ಟಮ್ ನಮ್ಮ ಸಂವಿಧಾನದಲ್ಲಿ ಬದಲಾವಣೆ ಆಗಿನೇ ಬರಬೇಕು. ಅಲ್ಲಿವರೆಗೂ ಸುಮ್ಮನೆ ಏನು ಪ್ರಣಾಳಿಕೆ ಕೊಡೋದು ಅರ್ಥ ಇಲ್ಲ. ಅದಕ್ಕೆ ನಾವು ಬ್ಲಾಂಕ್ ಬಿಟ್ಟಿದ್ದೀವಿ. ನಮ್ಮ ಪಾಂಪ್ಲೆಟ್ಸ್ ದಯವಿಟ್ಟು ನೋಡಿ, ಅದರಲ್ಲಿ ನೀವು ಇನ್ವಾಲ್ವ್ ಆಗಿ ನಿಮ್ಗೆ ಏನ್ ಬೇಕು ಹೇಳಿ, ಅದನ್ನ ಆ ಕೆಲಸ ಮಾಡೋದಕ್ಕೆ ಬರ್ತಾರೆ, ನಿಮ್ಗೆ ರಿಪೋರ್ಟ್ ಕೊಡ್ತಾರೆ. ಈ ತರದ ಒಂದು ವ್ಯವಸ್ಥೆ ಅಷ್ಟೇ ಇದೆ. ಇದು ಸಂಪೂರ್ಣವಾದ ಬದಲಾವಣೆ. ಏನ್ ಹೇಳಿ, ಯಾರೋ ಬಂದು ನಾನೇನೋ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ನನ್ನೂ ನಂಬೇಡಿ ನೀವು. ದಯವಿಟ್ಟು ಅಧಿಕಾರ ನೀವು ಇಟ್ಕೊಳ್ಳಿ. 5 ವರ್ಷ ನಿರಂತರವಾಗಿ ಅಧಿಕಾರ ಇಟ್ಕೊಂಡು ನಿಮ್ ಕೆಲಸವನ್ನು ಇಟ್ಕೊಂಡು ಕರೀರಿ, ಇವನ್ನ ಬರ್ಬೇಕು, ನನ್ನ ಟಚ್ಚಲ್ಲಿ ಬರ್ಬೇಕು ಅಂದ್ರೆ ನಿಮ್ ಟಚ್ಚಲ್ಲಿ ಇರ್ಬೇಕು ಅವರು. ನಾಳೆ ಇವ್ರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೂ ಪೋಲಿಂಗ್ ಆಗುತ್ತೆ. ಸೊ ಅದ್ರಲ್ಲೂ ನೀವು ಹೇಳ್ಬೋದು, ಇಲ್ಲ ರೀ ನೀವು ಹೇಳಿದ್ದೊಂದು ಅಲ್ಲಿ ಆಗ್ತಾ ಇಲ್ಲ, ಇವಾಗ ಅವ್ರು ನಮ್ಮ ಜೊತೆ ಟಚ್ಚಲ್ಲಿ ಇಲ್ಲ, ನಮ್ಗೆ ಏನೇನ್ ಫಂಡ್ಸ್ ಬರ್ತಿದೆ ನಮ್ಗೆ ವಿವರಗಳು ಕೊಡ್ತಾ ಇಲ್ಲ, ನಮ್ಗೆ ಏನಾಗ್ಬೇಕು ನಮ್ಗೆ ಕೇಳ್ತಾ ಇಲ್ಲ ಇವರು. ಈ ತರ ಬಂದಾಗ ಏನಾಗುತ್ತೆ, ಆನ್ಸರಬಲ್ ಆಗ್ತಾರೆ. ಸೊ ಅದಕ್ಕೂ ಕೂಡ ನಾವು ಇಟ್ಕೊಂಡಿದ್ವಿ. ಕರೆಕ್ಷನ್ ಪ್ರೋಸೆಸ್ ಇಟ್ಕೊಂಡು ರಿಜೆಕ್ಷನ್ ಇಟ್ಟಿದ್ದೀವಿ. ನೀವು ಬೇಕಾದ್ರೆ ಕೆಳಗೆ ಇಳಿದು ಹೋಗ್ಬೇಕಷ್ಟೇ, ನೀವು ಜನ ಇಷ್ಟಪಟ್ಟಿಲ್ಲ ಅಂದ್ರೆ. ಅದು ನಿಮ್ ಕರ್ತವ್ಯ. ನೀವು ಸಂಬಳ ತಗೊಂತಿದ್ದೀರಾ, 2.5 ಇಂದ 3 ಲಕ್ಷ ರೂಪಾಯಿ ಸಂಬಳ ತಗೊಂತೀರಾ, ಫೆಸಿಲಿಟಿ ತಗೊಂತೀರಾ, ನೀವು ಕನೆಕ್ಟ್ ಮಾಡ್ಕೊಳ್ಳಿ. ನೀವು ಜನರಿಗೆ ಹೆಂಗೋ ನೀವು ಹೆಂಗಾರ ಮಾಡಿ ಜನರನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ. ಅದು ನಿಮ್ ಕೆಪಾಸಿಟಿ ಬಿಟ್ಟಿದ್ದು, ಬಟ್ ಜನ ಇನ್ವಾಲ್ವ್ ಆಗ್ಬೇಕು. ಇಲ್ಲಿ ಇದನ್ನೇ ಹೇಳೋದಕ್ಕೋಸ್ಕರ, ಇದನ್ನ ಮಾಡೋದಕ್ಕೋಸ್ಕರ ಒಂದು ಪ್ರಯತ್ನ ಇದು. ಇವಾಗ ನೀವು 3 ವರ್ಷದಿಂದ ನನ್ನ ನಾಲೆಜ್ ಪ್ರಕಾರ 3 ವರ್ಷದಿಂದ ನಿರಂತರ ಪ್ರಯತ್ನ ಪಡ್ತಿದ್ದೀರಾ. ಇವಾಗ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಆಗ್ಬೋದು ಅಥವಾ ಲೋಕಸಭೆ ಎಲೆಕ್ಷನ್ ಆಗ್ಬೋದು. ಇವಾಗ ನಿಮ್ಮ ಕ್ಯಾಂಡಿಡೇಟ್ ಸಂದೀಪ್ ಅವರು ಇದ್ದಾರೆ, ಸಂತೋಷ್ ಅವರು ಇದ್ದಾರೆ, ಸಾರಿ. ಇವಾಗ ಏನಾಗಿದೆ ಅಂದ್ರೆ, ನೀವು ಸಾಮಾನ್ಯ ಜನರನ್ನ ನೀವು ಕ್ಯಾಂಡಿಡೇಟ್ಸ್ ಅಂತ ನಿಲ್ಲಿಸ್ತಿದ್ದೀರ. ಇವಾಗ ಆ ಸಾಮಾನ್ಯ ಜನರು ಅವರು ತಮ್ಮ ವಿಷಯಗಳನ್ನ ಅಥವಾ ತಮ್ಮ ವಿಚಾರಗಳನ್ನ ಜನರ ಮುಂದ್ಗಡೆ ಇಡಬೇಕು. ಇವಾಗ ನೀವು ಅಂತೀರಾ ನಾವು ಬರ್ಕೊಡ್ಬೇಕು ಅಂತ, ಅಥವಾ ಈಗ ಒಂದು ಸಾಮಾನ್ಯವಾದ ಒಂದು ಎಕ್ಸಾಂಪಲ್, ಇವಾಗ ನೋಡಿ, ಈಗ ರೋಡ್ ವ್ಯವಸ್ಥೆ ಆಗ್ಬೋದು, ನಮ್ಮ ರಿಸರ್ವೇಶನ್ ಸಿಸ್ಟಮ್ ಆಗ್ಬೋದು, ಅಥವಾ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ನಮ್ಗೆ ಸಿಗ್ತಾ ಇಲ್ಲ ಅನ್ಬೋದು, ಅಥವಾ ಡೈನೆಸ್ಟಿಕ್ ಪಾಲಿಟಿಕ್ಸ್ ಆಗ್ಬೋದು. ಇವತ್ತು ಎಲ್ಲರೂ ನೀವು ಅಂದಾಗೆ ನಾವು ಪ್ರಜಾಪ್ರಭುತ್ವಕ್ಕೆ ಬಂದಿದ್ದೇ ಡೈನೆಸ್ಟಿಯಿಂದ ಆಚೆ ಬರೋದಕ್ಕೆ. ಇವಾಗ ಪಾಲಿಟಿಕ್ಸ್ ಅನ್ನೋದು ಕೂಡ ಡೈನೆಸ್ಟಿಕ್ ಆಗೋಗಿದೆ. ಸೊ ಅದಕ್ಕೆ ನಿಮ್ಮ ವಿಚಾರಗಳು ನಮ್ಮ ಮುಂದೆ ಇಡ್ಬೇಕಲ್ಲ. ಇವಾಗ ಉತ್ತರ ಕರ್ನಾಟಕ, ನೀವು ಇವತ್ತು ಹುಬ್ಬಳ್ಳಿಯಲ್ಲಿದ್ದೀರಾ, ಉತ್ತರ ಕರ್ನಾಟಕಕ್ಕೋಸ್ಕರ ಇದು ಒಂದು ನೆಗ್ಲೆಕ್ಟೆಡ್ ರೀಜನ್. ಇವಾಗ ನಮ್ಮ ಸಿದ್ದರಾಮಯ್ಯ ಇರ್ಬೋದು ಅಥವಾ ಯಾರೇ ನಾನು ಅದೇ ಹೇಳ್ತಿರೋದು, ಏನೋ ನಾಯಕರು ನೆಗ್ಲೆಕ್ಟೆಡ್ ಏರಿಯಾನ, ಜನಗಳ ನೆಗ್ಲೆಕ್ಟೆಡ್ ಏರಿಯಾನ. ನಾಯಕರು ಜನಗಳು ಇಬ್ರು ಈಗ ನಾನು ಹೇಳ್ತಿರೋದು, ಓಕೆ ಇದುವರೆಗೂ ನಾಯಕರು ನೆಗ್ಲೆಕ್ಟ್ ಮಾಡೋದು ಅಂತ ಹೇಳ್ತಾ ಇದ್ರಿ, ಈಗ ನೀವ್ ನೆಗ್ಲೆಕ್ಟ್ ಮಾಡಬೇಡಿ, ನೀವೇ ಇನ್ವಾಲ್ವ್ ಆಗಿ ಅಂತ ಹೇಳ್ತಾ ಇದ್ರಿ. ನಿಮ್ಮ ಕ್ಷೇತ್ರ ನೀವೇ ಇದು ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಅಂತ ಕಾರ್ಮಿಕರು ಇಟ್ಕೊಳ್ಳಿ ಅಷ್ಟೇ, ನೀವು ನಾಯಕರು ಇಟ್ಕೊಂಬೇಡಿ. ನೀವು ಅವ್ರ ಮನೆ ಬಾಗಿಲಿಗೆ ಹೋಗುವಂತ ಪರಿಸ್ಥಿತಿ ಮಾಡ್ಕೊಂಬೇಡಿ. ನಿಮ್ಮ ಮನೆ ಬಾಗಿಲಿಗೆ ಬರುವಂತ ಒಂದು ಸಿಸ್ಟಮ್ ತಗೊಂಬನ್ನಿ. ಸೊ ಇಲ್ಲಿ ಹೆಂಗೆ ಆ ಸಿಸ್ಟಮ್ ಬರುತ್ತೆ, ಎಗೈನ್ ನಾನ್ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ, ನಾನು ಇವ್ರಿಗೆ ಪ್ರಚಾರಕ್ಕೋಸ್ಕರ ಸಭೆ ಸಮಾರಂಭ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೆ
ನಾನೇ ಅಷ್ಟೊಂದು ಇನ್ವೆಸ್ಟ್ ಮಾಡಿರ್ತೀನಿ. ಇವಾಗ ನನ್ನ ತಲೆ ಎಲ್ಲ ಇನ್ವೆಸ್ಟ್ಮೆಂಟ್ ರಿಕವರ್ ಮಾಡೋದೇ ಆಗಿರುತ್ತೆ. ನಾನು ಯಾಕೆ ನಿಮ್ ಬಗ್ಗೆ ತಲೆ ಕೆಡಿಸ್ಕೊಂತೀನಿ? ಒಂದು ಸಿಂಪಲ್ ಹೇಳ್ತೀನಿ. ಇವಾಗ ನನಗೆ ಯಾವ್ದೋ ಏನೋ ಡೆಲ್ಲಿ ಯಾವ್ದೋ ಒಂದು ಗೌರ್ಮೆಂಟ್ ಬರ್ಬೇಕು. ನಾನು ನನ್ನ ಪಕ್ಷದಿಂದ ಒಂದು ಚಿಕ್ಕ ಪಕ್ಷ ಅನ್ಕೊಳ್ಳಿ, ನಮ್ದು ಇನ್ನು ಹೊಸ ಪಕ್ಷ, ಒಂದು 50 ಕೋಟಿ ಖರ್ಚು ಮಾಡಿದ್ದೀನಿ. ಇಲ್ಲ 1.5 ಕೋಟಿ 1.25 ಕೋಟಿ ಖರ್ಚು ಮಾಡಿದ್ರೆ ಒಂದು 50-60 ಕೋಟಿ ಆಯ್ತು. ಈ 50-60 ಕೋಟಿ ನಾನು ತಗೊಳ್ಳೋದಕ್ಕೆ ಯೋಚನೆ ಮಾಡ್ತೀನ ಎದ್ರ ಮೇಲೆ ಅಲ್ವಾ? ಇವಾಗ ನಾನೇನ್ ಮಾಡ್ತೀನಿ, ಇವಾಗ ನಾನು ಯಾರು ಸಪೋರ್ಟ್ ಮಾಡೋದು, ನನ್ಗೊಂದು 2-3 ಗೆಲ್ಸ್ಕೊಟ್ಬಿಟ್ಟಿದ್ರೆ ನೀವು ಸೀಟ್ನ, ಇವಾಗ ನಾನು ಯೋಚನೆ ಮಾಡ್ತೀನಿ, ನೀವು ಇಟ್ಕೊಂಡಿರ್ರಿ 1 ನಿಮಿಷ, ಅವ್ರಿಗೆ ನಾನು ಡಿಮಾಂಡ್ ಮಾಡ್ತೀನಿ, ನಮ್ಗೆ ಯಾವ ಮಿನಿಸ್ಟ್ರಿ ಕೊಡ್ತೀರಾ, ನನಗೆ ಎಲ್ಲಿ ಜಾಸ್ತಿ ಆದಾಯ ಬರುತ್ತೆ, ನನಗೆ ನನ್ನ 50 ಕೋಟಿ ಕವರ್ ಆಗ್ಬೇಕು, ಅದ್ರ ಮೇಲೆ ಒಂದು 500 ಕೋಟಿ ಬರ್ಬೇಕು, ನಾನು ಇನ್ನೂ ದೊಡ್ಡದಾಗಿ ಬೆಳಿಬೇಕು, ನಾಯಕನಾಗಬೇಕು, ದೊಡ್ಡ ಎಂಪೈರ್ ಕಂಡಬೇಕು. ಮತ್ತಲ್ಲೇ ಡೈನಾಸ್ಟಿ ಸ್ಟಾರ್ಟ್ ಆಯ್ತಲ್ವಾ, ಅಲ್ಲೇ ಪಾರ್ಟಿ ಸಿಸ್ಟಮ್ ಸ್ಟಾರ್ಟ್ ಆಯ್ತಲ್ವಾ. ಇನ್ನು ಜನಗಳ ಬಗ್ಗೆ ಇಲ್ಲಿ ಯೋಚನೆ ಮಾಡ್ತೀವಿ ನಾವು. ಇಲ್ಲಿ ನೋಡಿ, ಜನಕ್ಕೆ ಚಾಲೆಂಜ್ ಕೊಡ್ತಾ ಇದೀನಿ, ನಾವು ಪ್ರಚಾರ ಮಾಡಲ್ಲ, ನಾವು ಎಷ್ಟು ಈ ತರ ನಾವು ವಿಚಾರಗಳು ತಿಳಿಸ್ತೀವಿ. ನಿಮ್ಗೆ ಸರಿ ಅನ್ಸೋದು, ಇವಾಗ ನೀವು ಸಿಸ್ಟಮ್ ಬದಲು ಮಾಡಿ, ಪ್ರಚಾರ ನೀವು ಕೈಗೆ ಎತ್ಕೊಳ್ಳಿ, ನೀವು 10 ಜನ ಕೇಳಿ ಅಷ್ಟೇ, ನೀವೇನು ಔಟ್ ಆಫ್ ದಿ ಹೋಗ್ಬಿಟ್ಟು ಕೆಲಸ ಕಾರ್ಯ ಬಿಟ್ಟು ಮಾಡಬೇಡಿ. ನಿಮ್ಗೆ ಸರಿ ಅನ್ಸಿದ್ರೆ 10 ಜನ ಚೇಂಜ್ ಮಾಡಿ, ಈ ಸಿಸ್ಟಮ್ ಚೇಂಜ್ ಮಾಡೋಣ, ನಮ್ಗೆ ಕೆಲಸಗಾರ ಇಟ್ಕೋಣ, ಸಂಬಳಕ್ಕೋಸ್ಕರ ಕೆಲಸ ಮಾಡೋಣ, ನಾಳೆ ಅವ್ರನ್ನ ಕಿತ್ ಬಿಸಾಕೋ ರೈಟ್ಸ್ ನಾವು ಇಟ್ಕೋಣ, ಅವ್ರನ್ನ ಕರೆಕ್ಟ್ ಮಾಡೋ ರೈಟ್ಸ್ ನಾವು ಇಟ್ಕೋಣ. ಸೊ ಈ ಒಂದು ಪ್ರಯತ್ನ ಅಷ್ಟೇ ಈಗ ನಾವು ಮಾಡ್ತಾ ಇರೋದು. ಇವಾಗ ಸಂತೋಷ್ ಅವರು ನಮ್ಮ ಕ್ಯಾಂಡಿಡೇಟ್, ನಿಮ್ದು ಒಂದು ಪಕ್ಷ ಕಟ್ಟಿದ ಮೇಲೆ ಒಂದು ವ್ಯವಸ್ಥೆ ಇದೆ, ಕರ್ನಾಟಕದಾದ್ಯಂತ ನಿಮ್ದು ಒಂದು ವ್ಯವಸ್ಥೆ ಇದೆ. ಇವಾಗ ನಿಮ್ ಪಕ್ಷದಲ್ಲಿ ಒಂದು ಹೊಸ ಪಕ್ಷ ಅಂದಾಕ್ಷಣ 1 2 ಗೆಲ್ಬಹುದು, 3 ಗೆಲ್ಬಹುದು, ಅಥವಾ ಎಲ್ಲ ಕರ್ನಾಟಕ ಸೀಟ್ ಗೆಲ್ತೀವಿ ಅಂತ ಗೆಲ್ದೇನೂ ಇರ್ಬೋದು. ಸೊ ಇವಾಗ ನಾವು ಓಟ್ ಸಂತೋಷ್ ಅವ್ರಿಗೆ ಹಾಕ್ತಿವಿ, ಏನೋ ಗೆಲ್ಲಿಲ್ಲ. ಇಲ್ಲಿ ಸ್ವಲ್ಪ ಈಗ ಹೆಂಗಿದೆ, ಇವಾಗ ಪ್ರಹ್ಲಾದ್ ಜೋಶಿ ಅವರು ಕೆಲವೊಂದು ಕೆಲಸಗಳನ್ನು ಮಾಡಿದ್ದಾರೆ. ಇವಾಗ IIT ಬಂತು, BRTS ಬಂತು. ಇವಾಗ ಅದರಿಂದ ಜನರು ಈ ಸತಿ ಅವ್ರಿಗೆ ಓಟ್ ಹಾಕೋದು ಅವ್ರ ಮನಸ್ಸಲ್ಲಿ ಇದೆ. ಇವಾಗ ಸಂತೋಷ್ ಅವ್ರು ಗೆಲ್ಲಿಲ್ಲ, ಅಥವಾ ಇನ್ನೊಂದು 2 ಕ್ಯಾಂಡಿಡೇಟ್ ಗೆಲ್ಲಿಲ್ಲ ಅಂದ ತಕ್ಷಣ ಇವಾಗ ಅವ್ರುಗಳು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾವು ಅಥವಾ ಜನರು ಓಟ್ ಹಾಕಿ ಗೆಲ್ಸಿರೋರ್ನ ಫಂಡ್ಸ್ ಏನ್ ಬರುತ್ತೆ, ಏನ್ ಆಗ್ತಿದೆ, ಯುಟಿಲೈಸೇಷನ್ ಹೇಗಿದೆ, ಅಥವಾ ಅದರ ಅಕೌಂಟ್ಸ್ ಏನು, ಅಕೌಂಟಬಿಲಿಟಿ ಕೇಳಬಹುದಲ್ವಾ? ಇವಾಗ ಗೆಲ್ಸಿರೋರ್ನೆ ಅವ್ರನ್ನು ಕೇಳ್ಬಹುದು. ಆದ್ರೆ ಏನಾಗುತ್ತೆ, ಒಂದು ವ್ಯವಸ್ಥೆ ಕರ್ನಾಟಕದಾದ್ಯಂತ ವ್ಯವಸ್ಥೆ ಇರಲ್ಲ ನಮ್ಮ ಹತ್ರ. ಇವಾಗ ಸಾಮಾನ್ಯ ಪ್ರಜೆಗಳಾಗಿದ್ರಿಂದ, ಒಂದು ಸ್ಟೂಡೆಂಟ್ಸ್ ಆಗಿದ್ರಲ್ವಾ, ಕರೆಕ್ಟ್ ಅಲ್ವಾ? ನಿಮ್ಗೆ ರೈಟ್ಸ್ ಇಲ್ಲ ಇವಾಗ ಕೇಳೋದಕ್ಕೆ, ಓಕೆನಾ? ಆ ರೈಟ್ಸ್ ತಗೊಳ್ಳಿ ಅನ್ನೋದಕ್ಕೋಸ್ಕರ ಒಂದು ಪ್ರಯತ್ನ ಇದೆ ಅಷ್ಟೇ ಅಲ್ವಾ? ಬೇಕಲ್ವಾ ಆತರ ಸಿಸ್ಟಮ್ ನಿಮ್ಗೆ? ನೀವು ಕೇಳುವಂತದ್ದು ನಿಮ್ಗೆ ಆನ್ಸರ್ ಮಾಡುವಂತ ಒಂದು ಸಿಸ್ಟಮ್, ಅದನ್ನ ಮಾಡಿ ಅಷ್ಟೇ. ನಿಜ. ಈಗ ಇದೇ ವಿಚಾರ ಇಟ್ಕೊಂಡು ಚಿರಂಜೀವಿ ಅವರು ಆಂಧ್ರದಲ್ಲಿ, ಯುನೈಟೆಡ್ ಆಂಧ್ರದಲ್ಲಿ ಒಂದು ಪಕ್ಷ ಕಟ್ಟಿದ್ರು. ಇಲ್ಲ ತಪ್ಪು ದಾರಿಗೆ ಎಳಿಬೇಡಿ ಜನನ. ಈ ವಿಚಾರ ಇಟ್ಕೊಂಡು ಇದುವರೆಗೂ ನಾನ್ ನಿಮಗ್ ರೈಟ್ಸ್ ಕೊಡ್ತೀನಿ ಅಂತ ಯಾರು ಪ್ರಯತ್ನ ಪಟ್ಟಿಲ್ಲ. ಸೊ ಪಾರ್ಟಿ ಫಂಡ್ ಇತ್ತು, ಪ್ರಚಾರಗಳು ದೊಡ್ಡ ಲೆವೆಲ್ ಅಲ್ಲಿ ಆಯ್ತು. ಸೊ ಎಲ್ಲರೂ ಏನಂದ್ರೆ, ಎಲ್ಲರಿಗೂ ಒಂದು ಭಯ ಏನಂದ್ರೆ, ನಾವು ಸೋತೋಗ್ತೀವಿ, ನಮ್ಗೆ ಅವಮಾನ ಆಗ್ಬಿಡುತ್ತೆ. ನಮ್ಗೆ ಅವಮಾನಗಳು ಏನಿಲ್ಲ ಇಲ್ಲಿ, ನಾವು ರೆಡಿ ಇದೀವಿ. ಇಲ್ಲೇನ್ ಸೋಲು ಗೆಲ್ವೇನ್ ನಮ್ಗೆ. ನಾನು ಅಟ್ಲೀಸ್ಟ್ ಇದರಿಂದ ಒಂದು ವಿಚಾರ ತಲುಪಿ ಜನಕ್ಕೆ ಏನೋ ಒಂದು ಪ್ರಯತ್ನ ಇದೆ ಅಷ್ಟೇ. ಓಕೆ, ಗೆದ್ರೆ ಚೆನ್ನಾಗಿ ಗೆದ್ರೆ ಮತ್ತೆ ನಾನ್ ಗೆಲ್ಲೋದು. ಮತ್ತೆ ಏನ್ ತುಂಬಾ ಜನರ ಮೈಂಡ್ ಸೆಟ್ ಏನ್ ಗೊತ್ತಾ ಏನಾಗ್ಬಿಟ್ಟಿದೆ ಯುವಕರಲ್ಲಿ ಅಂದ್ರೆ, ಗೆಲುವು, ಸಾಧನೆ, ಪೊಸಿಷನ್ ಚೇಂಜ್ ಮಾಡ್ಕೊಳ್ಳೋದು, ಅದೆಲ್ಲ ನಿಮ್ ಪರ್ಸನಲ್ ಲೈಫ್ ಅಲ್ಲಿ. ಸಿನಿಮಾದಲ್ಲಿ ನನಗೆ ಗೆಲುವು ಸೋಲು ನನಗೆ ಮುಖ್ಯ ಆಗುತ್ತೆ, ನನ್ನ ಪರ್ಸನಲ್ ಲೈಫ್, ಅದು ನನ್ನ ಪ್ರೊಫೆಷನಲ್ ಲೈಫ್. ಇದು ಹಂಗಲ್ಲ, ಇದು ಜನಗಳಿಗೆ ಸಂಬಂಧಪಟ್ಟಂತ, ಇದು ನಿಜವಾದ ಸೋಷಿಯಲ್ ವರ್ಕ್. ಇದು ಅದ್ರ ಅರ್ಥನೇ ಮಾಡ್ಕೊಂಡಿಲ್ಲ ಇದನ್ನ. ಇದೊಂದು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಇದೊಂದು ಏನೋ ನಾಯಕರನ್ನ ಕ್ರಿಯೇಟ್ ಮಾಡೋ ಫ್ಯಾಕ್ಟ್ರಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಆಯ್ತು. ಪ್ಲಸ್ ಇದು ಪಾಲಿಟಿಕ್ಸ್ ಅಂದ್ರೆ ಹೇಗಾಗಿದೆ ಇವತ್ತು. ಇವಾಗ ನಾನ್ ಖಾದಿ ಹಾಕೊಂಡ್ ಬಂದಿದ್ದೆ, ಬೇಕು ಅಂತಲೇ ಇವಾಗ ಖಾದಿ ಹಾಕೊಂಡ್ ಬಂದಿದ್ದು. ಒಬ್ಬ ವೋಟರ್ ಖಾದಿ ಹಾಕಿದ್ರೆ ಏನಾಗ್ಬೋದು ಅಂದ್ರೆ, ಇವತ್ತು ಬೆಸ್ಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಖಾದಿ ಹಾಕೋದು. 300 ರೂಪಾಯಿ ಖಾದಿಗೆ ನಿಮ್ಗೆ ಕನಿಷ್ಠ ಅಂದ್ರೆ 30 ಲಕ್ಷ ರೂಪಾಯಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದೆ. ಹೌದಾ? ನೀವು ಸಮಾಜ ಸೇವೆ ಮಾಡ್ತೀನಿ, ಅಥವಾ ನಾವು ಒಂದು ಇದು ಅಕೌಂಟಬಿಲಿಟಿ ತರ್ತೀವಿ ಅಂತ ಹೇಳ್ಕೊಂಡು ತುಂಬಾ ಜನ ಬಂದ್ರು. ಇವಾಗ ನಮ್ ಮೇಜಾರಿಟಿಯಾಗಿ ನಿಮ್ಗೆ ಇವತ್ತು ಈ ಪ್ರಶ್ನೆ ಕೇಳ್ಬೇಕು ಅಂದ್ರೆ, ಅಣ್ಣಾ ಹಜಾರೆ ಮೂವ್ಮೆಂಟ್ ಅಲ್ಲಿ ನಾವು ಕೂಡ ಇನ್ವಾಲ್ವ್ ಇದ್ವಿ. ನಮ್ಮ ಜಾಬ್ ಗಳನ್ನ ಬಿಟ್ಟು, ಅವತ್ತು ಲೀವ್ ಹಾಕಿ ರಜೆ ತಗೊಂಡು, ನಮ್ಮ ಸಂಬಳಗಳನ್ನ ಬಿಟ್ಟು ಬಂದು ನಾವು ಕುಳಿತಿದ್ವಿ ಅಲ್ಲಿ. ಆ ಮೂವ್ಮೆಂಟ್ ಇಂದ ಆಚೆ ಬಂದ್ಬಿಟ್ಟು ಬರೀ ಡೆಲ್ಲಿ ಗವರ್ಮೆಂಟ್ ಆಚೆ ಬಂತು. ಆ ಮೂವ್ಮೆಂಟ್ ಇಂದ ಇವರು ಅರವಿಂದ್ ಕೇಜ್ರಿವಾಲ್ ಅವರು ದಿನ ಬೆಳಗಾವಿ ಇದ್ರೆ ಪೇಪರ್ಸ್ ಕಾಂಟ್ರವರ್ಸಿ ಎಲ್ಲ ನೋಡ್ಕೊಂಡೇ ನಾವ್ ಇದನ್ನ ಹೇಳ್ತಾ ಇರೋದು. ಇದನ್ನೆಲ್ಲ ನೋಡ್ಕೊಂಡೇನೆ ಇಲ್ಲ, ಇದು ಸಾಧ್ಯವಿಲ್ಲ. ನಾನು ಕೂಡ ಇದರಲ್ಲಿ 25 ವರ್ಷ ಓಡಾಡಿದ್ದೀನಿ. ನಾನು ಇಮಿಡಿಯೇಟ್ ಆಗಿ ಬಂದಿಲ್ಲ ಇದ್ರಲ್ಲಿ, ಯಾಕಂದ್ರೆ ನನ್ನಲ್ಲೂ ಹಲವಾರು ಇದೆಲ್ಲ ಡೌಟ್ಸ್ ನಿಮ್ ತರ ಯುವಕರಲ್ಲಿ ಏನ್ವಿ ಅದೆಲ್ಲ ಬಂದಿದೆ. ಮತ್ತೆ ಇಲ್ಲಿ ಬಂದ್ ಕೂಡಲೇ ಮತ್ತೆ ಅದು ಹ್ಯೂಮನ್ ಪ್ರಾಬ್ಲಮ್. ಅದು ಇವ್ರು ಆಗ್ತಿದ್ದಂಗೆ ಇವಾಗ ಇಲ್ಲಿವರೆಗೂ ಅವ್ರು ಸುಮ್ಮನೆ ಕೂತಿರ್ತಾರೆ. ನೆಕ್ಸ್ಟ್ ಇವ್ರು ಗೆಲ್ಸಿದಂಗೆ ಅವ್ರು ನಾಯಕರ ಸ್ವಲ್ಪ ಹಿಂಗ್ ಕೂತ್ಕೊಂತಾರೆ. ಆಮೇಲೆ ಪಕ್ಕದಲ್ಲಿ ಕೂತ್ರೆ ಇವ್ನ್ಯಾಕೆ ನನ್ನ ಪಕ್ಕದಲ್ಲಿ ಕೂತಿಯಾನೆ, ಇದು ಮನುಷ್ಯನಲ್ಲಿ ಇರುವಂತ ಗುಣ. ಸೊ ಇದೆಲ್ಲವನ್ನೂ ಅನ್ಕೊಂಡೆ ನಾವೊಂದು ಏನೋ ಒಂದು ಟ್ರೈ ಮಾಡ್ತಾ ಇರೋದಿಲ್ಲಿ. ನೀವು ಹೇಳ್ತಿರೋ ಸತ್ಯ, ಯಾರು ಬೇಕಾದ್ರೂ ಬದಲಾಗೋದು ನಾಳೆ.
ಸೊ ಇಲ್ಲಿ ನಾನು ಒಂದು ಗ್ಯಾರಂಟಿ ಕೊಡ್ತೀನಿ, ನಿಮ್ಗೊಂದು ರೂಟ್ ಮ್ಯಾಪ್ ಹಾಕೊಟ್ಟಿದೀವಿ, ಒಂದು ಕಂಪನಿ ತರ ಟ್ರೀಟ್ ಮಾಡಿ. ಅದಕ್ಕೆ ಬೇಸಿಕ್ ಇದನ್ನ ಕಟ್ ಮಾಡಿರೋದು ನಾವು. ಯಾಕೆ ಫಂಡ್ಸ್ ಕಲೆಕ್ಟ್ ಮಾಡ್ತಾರೆ? ಪ್ರಚಾರ ಮಾಡೋದಕ್ಕೋಸ್ಕರ. ಯಾಕೆ ಒಬ್ಬರನ್ನ ಬೈತಾರೆ? ಪ್ರಚಾರಕ್ಕೋಸ್ಕರ. ಫಸ್ಟ್ ಆಫ್ ಆಲ್ ಯಾಕೆ ಬೈಬೇಕು ನೀವು? ಇಲ್ಲಿ ಪ್ರೆಸೆಂಟ್ ಸಿಸ್ಟಮ್ನ ನೀವೇನ್ ಮಾಡ್ತೀರಾ ಹೇಳಿ? ಇದುವರೆಗೂ ನೀವು ನೋಡ್ರ ಪಾಲಿಟಿಕ್ಸ್ ಇದೆ ತಾನೆ, ಅವ್ನ್ ಸರಿ ಇಲ್ಲ, ಇವ್ನ್ ಸರಿ ಇಲ್ಲ, ಅವ್ನ್ ಸರಿ ಮಾಡಿಲ್ಲ, ನಾನ್ ಸರಿ ಮಾಡ್ತೀನಿ ಅಂತ. ಹೇಗೆ ಮಾಡ್ತೀಯ ಅಂದ್ರೆ ಯಾರಿಗೂ ಮಾತಿಲ್ಲ. ನಾನು ಅದೇ ಹೇಳ್ತಿರೋದು, ಹೇಗೆ ಮಾಡ್ತೀಯ ಅಂದ್ರೆ ನಾನು ರೂಟ್ ಮ್ಯಾಪ್ ಹಾಕೊಟ್ಟಿದ್ದೀನಿ. ಇಲ್ಲಿ ಹೇಗೆ ಮಾಡ್ತೀಯ ಅನ್ನೋದೇ ನಿಮ್ ಜೊತೆ ಸಂಪರ್ಕದಲ್ಲಿರೋದು, ನಿಮ್ಮಂತ ಯುವಕರ ಜೊತೆ ಸಂಪರ್ಕದಲ್ಲಿರೋದು, ನಿಮ್ಗೆ ಆನ್ಸರಬಲ್ ಆಗಿರೋದು ಇವರು. ನಾಳೆ ನಿಮ್ಗೊಂದು ಪವರ್ ಕೊಟ್ಟಿರೋದು, ಇವ್ರನ್ನ ಕೇಳಿ ಗಿಳಿಸುವ ಪವರ್. ಇದನ್ನ ಯಾರು ತಂದಿದ್ದಾರೆ ಇದುವರೆಗೂ? ಇನ್ನೂವರೆಗಂತೂ ಇಲ್ಲ. ಇದನ್ನ ಯಾರು ತರಬೇಕಾಗಿರೋದು? ನಾನಿಲ್ಲಿ ಅದಕ್ಕೆ ಹೇಳ್ತಿರೋದು, ನಾನು ಇಲ್ಲಿ ರೈಟ್ಸ್ ನಾನು ಇಟ್ಕೊತೀನಿ ಅಂತ ಹೇಳ್ತಿಲ್ಲ. ಏನ್ ಹೇಳಿ, ನಾನು ರೈಟ್ಸ್ ನಿಮಗ್ ಕೊಡ್ತೀನಿ, ನೀವು ಡಿಸೈಡ್ ಮಾಡಿ. ಇವಾಗ ಅದೇ ಪ್ರಜಾಕೀಯ, ರಾಜಕೀಯಕ್ಕೂ ಪ್ರಜಾಕೀಯ ಇರೋ ವ್ಯತ್ಯಾಸ ಅದೇ. ಸೊ ಅದನ್ನ ನೀವೇ ಅರ್ಥ ಮಾಡ್ಕೊಳ್ಬೇಕು. ಒಂದ್ ಕ್ವಶನ್ ಸಂತೋಷ ಅವ್ರಿಗೆ ಕೇಳೋದು, ನೀವು ಹುಟ್ಟು ಬೆಳೆದದ್ದು ಹುಬ್ಳಿಯಲ್ಲಿ, ಇಲ್ಲಿ ವ್ಯವಸ್ಥೆ, ಇಲ್ಲಿ ಹುಬ್ಳಿ ಧಾರವಾಡದಲ್ಲಿ ಈ ರೀಜನ್ ಅಲ್ಲಿ ಏನಾಗಿದೆ ಅಂತ ನಿಮ್ಗೆ ಗೊತ್ತು, ನೀವು ಇಲ್ಲಿ ಕ್ಯಾಂಡಿಡೇಟ್, ನೀವು ಇದನ್ನ ಏನ್ ಮಾಡ್ಬೇಕು? ನೀವು ನಿಮ್ಮ ಯೋಚನೆಯಲ್ಲಿ ಇವಾಗ ನೀವು ಪ್ರಜಾಕೀಯ ಪಕ್ಷದಿಂದ ರಾಜಕೀಯಕ್ಕೆ ಇಳಿಬೇಕು ಅಂತ ಅಂದ್ರೆ ನೀವು ಒಂದು ತಲೆಯಲ್ಲಿ ಒಂದು ಯೋಚನೆ ಇಟ್ಕೊಂಡು, ಇಲ್ಲ ನಾನು ಏನೋ ಬದಲಾವಣೆ ಮಾಡ್ಬೇಕು ಅಂತ ನೀವು ಬಂದಿರ್ತೀರ. ಅಲ್ಲ, ನಾನು ಹೇಳಿದ್ದೆ, ನಿಮ್ಮ ತಲೆಗೆ ಏನು ಇಟ್ಕೊಳ್ಳೋದೇ ಬನ್ನಿ. ಫಸ್ಟ್ ಆಫ್ ಆಲ್ ಆ ಕ್ರಮಗಳು ಇಟ್ಕೊಬೇಡಿ, ಇದು ಜನಗಳಿಗೆ ಬಿಡಿ. ಸ್ವಲ್ಪ ಅವ್ರಿಗೆ ಹೇಳ್ತಾರೆ ಅನ್ನೋದೇ ನಾವ್ ಹೇಳ್ತಾ ಇರೋದಿಲ್ಲ. ಒಂದು ರೂಟ್ ಮ್ಯಾಪ್ ಹಾಕಿಬಿಟ್ಟಿದ್ದಾರೆ. ಅಲ್ಟಿಮೇಟ್ಲಿ ವಿ ಹ್ಯಾವ್ ಟು ಆಸ್ಕ್ ಪೀಪಲ್ ಅವ್ರಿಗೆ ಏನ್ ಬೇಕಾಗಿದೆ. ನಾವು ಹಾಕಿದ್ದನ್ನ ಅದು ಇಟ್ ಮೇ ನಾಟ್ ಬಿ ಸೂಟಬಲ್. ನಾನು ಲೀಡರ್ ಆದ ತಕ್ಷಣ ನನಗೆ ಏನೇನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಬಟ್ ಅಲ್ಟಿಮೇಟ್ಲಿ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಏನ್ ಅವ್ರಿಗೆ ಬೇಕಾಗಿದೆ. ನೀವು ಅಂತ ಇದ್ರಲ್ಲ ಹೊರಗಡೆ ಲೋಕಲಿ ದೇರ್ ಆರ್ ಸೋ ಮೆನಿ ಇಶ್ಯೂಸ್. ಅದು ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದನ್ನ ಇಲ್ಲ. ಬಿಕಾಸ್ ನಾನು 14 ಲಕ್ಷ ಮಂದಿಗೆ ನಾಟ್ ಬಿ ಇನ್ ಟಚ್. ಅವ್ರ ಇಶ್ಯೂ ಸಮಸ್ಯೆಗಳು ನಾನು ಅರ್ಥ ಮಾಡ್ಕೊಳಕ್ಕಾಗೋದು ಅವರನ್ನೇ ಹೇಳೋದು. ಅವ್ರು ಹೇಳ್ತೀನಿ ನಾವು ಫೈಂಡ್ ಸೊಲ್ಯೂಷನ್ಸ್ ಅಷ್ಟೇ. ನೋ ಪ್ರಾಬ್ಲಮ್. ನಿಮ್ಗೆಲ್ಲ ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡೋದಕ್ಕೆ. ಶಾರ್ಟ್ ನೋಟಿಸ್ ಅಲ್ಲಿ ಇವತ್ತು ಬೆಳಿಗ್ಗೆ 8:30 ಬಂದ್ಬಿಟ್ಟು 5 ನಿಮಿಷದಲ್ಲಿ ನಾವು ಅವ್ರ ಬಾಡಿ ಗಾರ್ಡ್ ಆಗಲಿ ಅವ್ರ PA ಆಗಲಿ ಹೇಳಿದಾಗ, ಸರ್ ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡೋದಕ್ಕೆ ಗೊತ್ತಿಲ್ಲ, ಪರಿಚಯ ಇಲ್ಲ, ಇದಕ್ಕಿಂತ ಮುಂಚೆ ನಾವು ಬಂದೇನು ಅಪಾಯಿಂಟ್ಮೆಂಟ್ ತಗೊಂಡಿಲ್ಲ. ಶಾರ್ಟ್ ನೋಟಿಸ್ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ. ಯಾಕಂದ್ರೆ ಈ ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಯಾಕಂದ್ರೆ ಇದು ಎಲೆಕ್ಷನ್ ಮುಗಿದ್ರ ಮೇಲೆ, ಎಲೆಕ್ಷನ್ ಅಲ್ಲಿ ಇವರು ಏನು ಗೆದ್ರ ಮೇಲೆ ಅಥವಾ ನೀವು ಗೆದ್ರ ಮೇಲೆ, ನಾನು ಮತ್ತೆ ಹೇಳ್ತೀನಿ, ನಮ್ಗೆ ನಾವು ಗೆಲ್ಲೋದು ಅನ್ನೋದು ಬಹಳ ರಾಂಗ್. ಅದು ನೀವು ಒಂದು ಕೆಲಸ ಕೊಡ್ತಿದ್ದೀರಾ, ಕೆಲಸ ಕೊಟ್ರ ಮೇಲೆ ಇದು ಜಾಸ್ತಿ ಆಗ್ಬೇಕು. ಇವರಿಂದ ಎಲ್ಲಾರ್ಗು ಅಪಾಯಿಂಟ್ಮೆಂಟ್ ಕೊಡಬೇಕು, ಎಲ್ಲಾರ ವಿಚಾರಗಳು ತಗೊಬೇಕು. ಸೊ ಅದು ಕೂಡ ನಿಮ್ಗೆ ಏನಾಗುತ್ತೆ, ಒಂದು ಪ್ರಾಕ್ಟಿಕಲಿ ಇಟ್ ಇಸ್ ಇಂಪಾಸಿಬಲ್. ನೀವು ಎಲ್ಲಾರು ಮಾತಾಡ್ಸೋದು ಪರ್ಸನಲ್ ಕಷ್ಟ ಆಗ್ಬೋದು ನಾಳೆ. ಬಟ್ ಎಲ್ಲಾರ್ಗು ವಿಷಯಗಳು ತಗೊಂಡು ಏನ್ ಹೇಳಿ ಅದಕ್ಕೊಂದು ಚಾನಲ್ ಮಾಡ್ಕೊಂಡು ಅದನ್ನ ಮತ್ತೆ ನಿಮಗ್ ತೋರಿಸಿ ಆಗತ್ತೆ, ಖಂಡಿತ ಅಲ್ವಾ? ಸೊ ಎಲ್ಲಾರ ಸಮಸ್ಯೆ ಮೇನ್ ಆಗಿದ್ದು ವಾಟರ್ ಸಮಸ್ಯೆ ಇದೆ. ಇಲ್ಲಿ ಈ ವಾಟರ್ ಸಮಸ್ಯೆಗೆ ಈ ತರ ಮಾಡ್ತೀನಿ, ಇಲ್ಲಿ ಪ್ರಾಬ್ಲಮ್ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ, ಎಲ್ಲದಕ್ಕಿಂತ ಇಲ್ಲಿ ಹೆಲ್ತ್ ಸಮಸ್ಯೆ ಇದೆ, ಎಜುಕೇಶನ್ ಸಮಸ್ಯೆ ಇದೆ. ಈ ತರ ತಗೊಂಡು ಮತ್ತೆ ಅದನ್ನ ನಿಮ್ ಮುಂದೆ ಇಟ್ಟಾಗ ನೀವೇ ಮತ್ತೆ ಅದನ್ನ ಓಕೆ ಮಾಡ್ಬೇಕು. ಹೆಲ್ತ್ ಮುಖ್ಯನಾ, ಇಲ್ಲಿ ಒಂದು ಹಾಸ್ಪಿಟಲ್ ಬರೋದು ಮುಖ್ಯನಾ, ಸ್ಕೂಲ್ ಮುಖ್ಯನಾ, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಮುಖ್ಯನಾ ಅಂದ್ರೆ ಜನ ಫಸ್ಟ್ ಹೆಲ್ತ್ ಅಂತ ಅನ್ಕೊಳ್ಳಿ. ಅಥವಾ ನಮ್ಗೆ ಫ್ರೀ ಎಜುಕೇಶನ್ ಬೇಕು ಅಂತ, ಅದ್ಭುತವಾದ ಒಂದು ಸ್ಕೂಲ್ ಬೇಕು ಅಂದಾಗ ಫಸ್ಟ್ ಅದನ್ನು ನೀವ್ ಹೇಳ್ಬೇಕು. ಇಲ್ಲ ಇವ್ರಿಗೆ ಬಿಟ್ಟರೆ ಲೀಡರ್ಸ್ಗೆ ಏನಾಗುತ್ತೆ, ನಾನ್ ಡಿಸೈಡ್ ಮಾಡ್ತೀನಿ. ಅವಾಗ ನಿಮ್ಗೆ ಏನ್ ಬೇಕು ನಾನು ಕೇಳಲ್ಲ. ನನಗೆ ಸ್ಕೂಲಲ್ಲಿ ಎಷ್ಟು ದುಡ್ಡು ವಾಪಸ್ ಬರುತ್ತೆ, ಹಾಸ್ಪಿಟಲ್ ಮಾಡಿದ್ರೆ ಎಷ್ಟು ಕಿಕ್ ಬ್ಯಾಕ್ ಬರುತ್ತೆ, ಎಷ್ಟು ಕಾಂಟ್ರಾಕ್ಟ್, ಅದು ಇದೇ ಆಗೋಗ್ಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇದು ಸಂಪೂರ್ಣ ಬದಲಾವಣೆ ಆಗ್ಬೇಕು. ಈ ಬದಲಾವಣೆ ಸ್ವಲ್ಪ ಕಷ್ಟಗಳು ಇರ್ಬೋದು, ಏನೇಳಿ ಕನೆಕ್ಟಿವಿಟಿ ಇರ್ಬೋದು, ಅದೆಲ್ಲ ಬಟ್ ಸಾಧ್ಯ ಇದೆ. ಒಂದು ಪ್ರಯತ್ನ ಅಂತೂ ಆಗ್ಲೇಬೇಕು ಇಲ್ಲಿ. ಅದು ನಿಜವಾದ ಪ್ರಜಾಪ್ರಭುತ್ವ, ಅದು ಬರ್ಬೇಕು. ಆಕ್ಚುಲಿ ನಿಮ್ ವಿಚಾರಗಳು ನಮ್ಗೆ ನಿಮ್ಮ ಸಿನಿಮಾದಿಂದ ಇರ್ಬೋದು ಅಥವಾ ನಿಮ್ಮ ಜೀವನ ನೀವು ನಡ್ಸ್ಕೊಂಡು ಹೋಗಿರೋ ಶೈಲಿಯಲ್ಲಿರ್ಬೋದು, ನಾನು ಮೊದಲೇ ಹೇಳಿದಾಗ ಒಂದು ಸ್ಫೂರ್ತಿ ನಮ್ಗೆ. ಸ್ಟೂಡೆಂಟ್ಸ್ ಆಗ್ಲಿ, ನಾವು ಮಿಡ್ಲ್ ಏಜ್ ಬಂದಾಗೂ, ಹೆಂಡತಿ ಮಕ್ಕಳಾದಾಗೂ ನಮ್ಗೊಂದು ಸ್ಫೂರ್ತಿ ನಿಮ್ ಜೀವನ. ಸೊ ಅದೇ ಸ್ಫೂರ್ತಿಯಿಂದ ನಿಮ್ ಕ್ಯಾಂಡಿಡೇಟ್ಸ್ ಗೆಲ್ಲಿ ಅದೇ ರೀತಿ ನಮ್ಗೆ ರಿಯಲಿಸ್ಟಿಕ್ ಆಗಿ ರಿಯಲ್ ಆಗಿ ನಮ್ ಜೊತೆ ಇಂಟ್ರಾಕ್ಟ್ ಮಾಡ್ತಾ ನಮ್ ಪ್ರಜೆಗಳ ಜೊತೆ ಪ್ರಜೆಯಾಗಿ ನಾವು ಗೆಲ್ತೀವಿ ಅಂತ ಹೇಳಿ ಕ್ಯಾಂಡಿಡೇಟ್ ಗೆಲ್ಲಿ ಅಂತ ಹೇಳಿ ಪ್ರಜೆಗಳ ಗೆಲ್ಲಿ ನಾವು ಗೆಲ್ಲೋಣ. ಕೆಲಸ ಕೊಡಿ ಅಷ್ಟೇ. ನೀವು ಗೆಲ್ಲೋದನ್ನೋದನ್ನೇ ತೆಗೆದು ಎರೇಸ್ ಮಾಡ್ಬಿಡ್ಬೇಕು. ಗೆದ್ರು ಅಂದ್ ಕೂಡಲೇ ಫಸ್ಟ್ ಹಿಂಗಿರೋದು, ಗೆದ್ದ ಕೂಡಲೇ ಹಾರ ಹಾಕೊಂಡು ಗೆದ್ಬಿಟ್ಟು ಅನ್ನೋದಲ್ಲ. ಅಲ್ಲಿ ಫಸ್ಟ್ ಹಿಂಗ್ ಕೂತಿರ್ಬೇಕು. ನಾವು ಹ್ಯಾಪಿಯಾಗಿ ಕೂತಿದ್ದೀವಿ, ನಮ್ಗೆ ಸೋಲು ಭಯ ಇಲ್ಲ, ತೊಂದರೆ ಇಲ್ಲ. ಇನ್ನೊಂದು 10 ವರ್ಷ ಟ್ರೈ ಮಾಡ್ತೀವಿ, ಇನ್ನೊಂದು 20 ವರ್ಷ ಟ್ರೈ ಮಾಡ್ತೀವಿ. ಸೊ ನನ್ ಪೀರಿಯಡ್ ಆಗಿಲ್ವಾ, ನಿಮ್ಮಂತ ಯುವಕರಿಂದ ಸ್ಟಾರ್ಟ್ ಮಾಡ್ತಾರೆ ಮತ್ತೆ, ಅಲ್ವಾ? ಆಗ್ಲಿ ಬಿಡಿ, ಸಾಕು. ನನಗದೊಂದು ಖುಷಿ. ನನಗೆ
ಅಟ್ಲೀಸ್ಟ್ ಏನೋ ಒಂದು ನನ್ನ ಲೈಫಲ್ಲಿ ಏನೋ ಒಂದು ಸತ್ಯ ಏನೋ ಹೇಳಿ ನನ್ನ ಒಳಗಡೆ ಏನೋ ಇಟ್ಕೊಂಡು ಸತ್ತೋಗಿದ್ದ ಅಲ್ವಾ? ಅಷ್ಟೇ. ಥ್ಯಾಂಕ್ ಯು ಫಾರ್ ಇಂಟರಾಕ್ಟಿಂಗ್ ವಿತ್ us. ಥ್ಯಾಂಕ್ ಯು